ನ್ಯೂಸ್ 42 ಕನ್ನಡ. ಹವಾಮಾನ ವೈಪರೀತ್ಯ ನಿಯಂತ್ರಣ ಮಾಡುವ ಕ್ರಮಗಳು ಹಾಗೂ ಸಾವಯವ ಕೃಷಿ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸವನ್ನು ಶಾಲಾ ಹಂತದಿಂದಲೇ ಸರ್ಕಾರದ ವತಿಯಿಂದ ಮಾಡಬೇಕಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಭಿಪ್ರಾಯಪಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಬಾಲು ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭುವನೇಶ್ವರಿ ವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದಿಂದಾಗುವ ರೈತರ ಬದುಕು ಅಸ್ತವ್ಯಸ್ತವಾಗಿದೆ. ವಿಪರೀತ ಮಳೆ ಅಥವಾ ವಿಪರೀತ ತಾಪಮಾನಕ್ಕೆ ಒಗ್ಗಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದರ ಪರಿಣಾಮವನ್ನು ನಾವು ಈಗಾಗಲೇ ಅನುಭವಿಸುತ್ತಿದ್ದೇವೆ. ಹವಾಮಾನ ವೈಪರೀತ್ಯ ನಿಯಂತ್ರಣ ಮಾಡುವ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರೆ ಅವರು ಜಾಗೃತರಾಗಿ ಕುಟುಂಬದ ಎಲ್ಲರೂ ಭಾಗಿಯಾಗಿ ಪರಿಸರಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಎಂದರು. ಸಾವಯವ ಕೃಷಿ ಎಂದಿನ ಅವಶ್ಯಕ ವಿಚಾರವಾಗಿದೆ. ರೈತರು ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡುತ್ತಿರುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ತಾವು ಬೆಳೆದ ಸೊಪ್ಪು ತರಕಾರಿಗಳನ್ನು ತಾವೇ ತಿನ್ನಲು ಆಗದ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಹಿರಿಯರು ಅನುಸರಿಸುತ್ತಿರುವ ಕೃಷಿ ಪದ್ಧತಿಯನ್ನ ರೈತರು ಅಳವಡಿಸಿಕೊಳ್ಳಬೇಕು. ಆ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ದರ್ಶನ್ ಕರೆ ನೀಡಿದರು. ಸ್ವಲ್ಪ ದಿನದ ಮುಂಚೆ ಮಾಡಿದಾಗ ಕಾನ್ಸೆಪ್ಟ್ ಅಂತ ಹೇಳಿದ್ರು ಸ್ಕೂಲಲ್ಲಿ ಬನ್ನಿ ಮಾಡಬೇಕಂತ. ಇವಾಗ ನೋಡಿದಾಗ ನನಗೆ ಇದನ್ನು ಎಲ್ಲ ಶಾಲೆಯಲ್ಲಿ ಮಾಡಬೇಕು, ಮುಂದಿನ ದಿನ ಮಾಡಬೇಕು, ಇಷ್ಟು ದಿವಸ ಯಾಕೆ ಮಾಡಿಲ್ಲ ಅಂತ ನನಗೆ ಪ್ರಶ್ನೆ ಬರ್ತದೆ. ಯಾಕೆಂದರೆ ಇದು ಮಕ್ಕಳುಗಳಿಗೆ ಯಾವ ಥರ ನಾವು ಬೆಳೆ ಬೆಳಿತೀವಿ, ಪ್ಲಸ್ ನಾವೆಲ್ಲ ಬುಕ್ಕಿಶ್ ನಾಲೆಡ್ಜನ್ನ ತಿಳಿಸ್ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗೆ. ಆದರೆ ಇದು ಪ್ರಾಕ್ಟಿಕಲ್ ಆಗಿ ಏನು ಬೆಳೆಯುತ್ತೆ, ಏನು ಬೆಳೆಸಬೇಕು, ಯಾವುದು ಏನು ಜೀವಾಮೃತಗಳನ್ನು ಹಾಕಬೇಕು, ಇದನ್ನೆಲ್ಲ ಪೂರ್ತಿ ಹೇಳ್ಕೊಡ್ತಿದ್ದಾರೆ. ಮತ್ತು ಅದಲ್ಲದೆ ಅದನ್ನು ಬೆಳೆದಿದ್ದನ್ನು ಮಕ್ಕಳೇ ತೊಗೊಂಡೋಗಿ ಮನೆಗೆ ಕುಕ್ ಮಾಡ್ಕೊಂಡು ಬಂದು ವಾಪಸ್ಸು ತೊಗೊಂಡು ಎಲ್ಲರ ಜೊತೆ ಶೇರ್ ಮಾಡ್ತಿರೋಂಥದ್ದು ಇದೆಲ್ಲ ನಾವು ಪ್ರತಿ ಸ್ಕೂಲಲ್ಲೂ ಮಾಡಬೇಕಾಗಿರೋಂಥ ಒಂದು ಸರ್ಕಾರದಿಂದನೇ ಇದನ್ನು ಮಾಡಬೇಕಂತ ನನಗಾದರೂ ಭಾವನೆ. ಮೊದಲನೇದಾಗಿ ನಾನು ಬಾಲು ಪಬ್ಲಿಕ್ ಸ್ಕೂಲು, ಎರಡನೇದಾಗಿ ಇಂಡಿಯನ್ ಫಿಲ್ಮ್ ಸ್ಕೂಲ್ ಮತ್ತು ಎಲ್ಲ ಸಿಬ್ಬಂದಿಯವರು ಎಲ್ಲ ಸೇರ್ಕೊಂಡು ಮಾಡಿರೋದಕ್ಕೆ ಅವರು ಐ ಆಮ್ ವೆರಿ ಹ್ಯಾಪಿ. ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಬಂದು ಇವತ್ತು ನೋಡೋಕ್ಕೆ. ಪ್ಲಸ್ ಇನ್ನೂ ಹೆಚ್ಚಿನ ಸ್ಕೂಲ್ಗಳಲ್ಲಿ ಇವರು ಇದನ್ನು ಇಂಪ್ಲಿಮೆಂಟ್ ಮಾಡಲಿ ಅಂತ ನಾನು ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಮತ್ತು ಈ ಕಾನ್ಸೆಪ್ಟು ನಿಜವಾಗ್ಲೂ ಬೇಕಾಗಿದೆ. ಯಾವ ಥರ ನಾವು ಬೆಳೆಸ್ಬೇಕು, ಮತ್ತು ಈ ಗೊತ್ತಿರೋಂಗೆ ಹವಾಮಾನ ವೈಪರೀತ್ಯದಿಂದ ಆಗಿರೋಂಥ ಎಲ್ಲ ಇಶ್ಯೂಸಿಂದ ನಾವು ಅತಿ ಹೆಚ್ಚು ಹಾನಿ ಆಯ್ತಿರೋದು ರೈತರಿಗೆ. ಅದನ್ನು ಚಿಕ್ಕದಿಂದಲೇ ಮಕ್ಕಳುಗಳನ್ನ ಹೇಳ್ಕೊಡ್ತಾ ಇದ್ದೀವಿ. ಇವಾಗ ನಾವು ಎರಡು ವಿಷಯನ ಗಮನಿಸಬೇಕಾಗಿದೆ. ಒಂದು, ಈಗಾಗಿರೋ ಎಲ್ಲ ಇಶ್ಯೂಸನ್ನು ಸ್ಟಾಪ್ ಮಾಡಬೇಕು, ಮತ್ತು ಹಿಂದೆ ಆಗದೇ ಇರೋಂಥ ಇಶ್ಯೂಗಳನ್ನು ತಡಿಬೇಕು. ಎರಡನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರ ಜವಾಬ್ದಾರಿನೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಾಲೆಯ ಮೇಲ್ಛಾವಣಿಯಲ್ಲಿ ಮಕ್ಕಳು ಸಾವಯವ ಕೃಷಿ ನಡೆಸಲು ಅನುವು ಮಾಡಿಕೊಟ್ಟಿರುವುದು ಉತ್ತಮ ಬೆಳವಣಿಗೆ. ಅದಕ್ಕಾಗಿ ಬಾಲು ಪಬ್ಲಿಕ್ ಶಾಲೆಯ ಕ್ರಮವನ್ನು ಅಭಿನಂದಿಸುತ್ತೇನೆ. ಎಲ್ಲ ಶಾಲೆಗಳಲ್ಲಿಯೂ ಇದನ್ನು ಅನುಸರಣೆ ಮಾಡಬೇಕಾದ ಅವಶ್ಯಕತೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಸುಬ್ರಹ್ಮಣ್ಯಂ, ಇಂಡಿಯನ್ ಫಾರ್ಮ್ ಸ್ಕೂಲ್ ಸಂಸ್ಥಾಪಕ ಕಿರಣ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಟ್ರಸ್ಟಿ ಕವಿತಾ ಬಾಲಸುಬ್ರಹ್ಮಣ್ಯಂ, ರೈತ ಸಂಘದ ಅಣಿಗೆರೆ ಮಲ್ಲಯ್ಯ, ಕೃಷ್ಣಪ್ಪ ತಿಮ್ಮೇಗೌಡ, ಪ್ರಾಂಶುಪಾಲೆ ಮೆಹರ್ ಸುಲ್ತಾನ, ಮುಖ್ಯ ಶಿಕ್ಷಕಿ ಕವಿತಾ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ 42 ಕನ್ನಡ.